ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ತಮ್ಮಂದಿರ ಅಂದರೆ ನನಗೆ ಮೈದನ ಅವ್ರ ಮಿಸ್ಸಸ್ ಎಲ್ಲರೂ ಕೂಡ ಸೇರಿದ್ದೀವಿ. ಇವತ್ತು ಫ್ರೀ ಡೇ, ಎಲ್ಲರೂ ಫ್ರೀ ಇರೋದ್ರಿಂದ ಇವತ್ತು ಮಾಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಅಳತೆ ಹೊಡ್ಕೊಂಡು ಮಜಾ ಮಾಡೋದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಇನ್ನು ಇವಾಗ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡಿಕೊಂಡು ಇವಾಗ ಯಾರೂ ಟಿಫನ್ ಇನ್ನೂ ಮಾಡಿಲ್ಲ, ಎಲ್ಲರೂ ಕೂಡ ಅವ್ರನ್ನೇ ಕಾಯ್ತಾ ಇದ್ದೀವಿ. 3 ಜನ ಅಣ್ಣ ತಮ್ಮಂದಿರೂ ಕೂಡ ಗ್ಯಾರೇಜಲ್ಲಿ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋಗ್ಬಿಟ್ಟಿದ್ದಾರೆ. ಬೇಗ ಕ್ಲೋಸ್ ಮಾಡ್ಕೊಂಡು ಬರ್ತೀವಿ ಸ್ವಲ್ಪ ಅಂತ ಅಂದ್ಬಿಟ್ಟು. ಸೊ ಅವ್ರು ಬರೋ ಅಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ನಾನು ಸ್ವಲ್ಪ ಇನ್ನೂ ಅವ್ರು ಬಂದಿರಲಿಲ್ವಲ್ಲ, ಸೊ ಅದಕ್ಕೆ ಗಿಡಗಳಿತ್ತು ಊರಿಂದ ತೊಗೊಂಬಂದಿದ್ದು, ಅದನ್ನು ಕೂಡ ಸ್ವಲ್ಪ ಪಾಟಿಗೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳು ಬಿಡ್ತಾರೆ, ಅವರು ಕೂಡ ಬಂದು ಜಾಯಿನ್ ಆಗಿ ಎಲ್ಲದೂ ಕೂಡ ಮಾಡಿಕೊಟ್ರು. ಪಾಟ್ಗಳಿಗೆ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಮತ್ತು ಊರಿಂದ ರೋಸ್ ಗಿಡ, ದಾಸವಾಳದ ಗಿಡ ಎಲ್ಲ ತಂದಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಎಷ್ಟು ಬರುತ್ತೋ ಬರೋಲ್ವೋ ಗೊತ್ತಿಲ್ಲ, ಅದು ಚಿಕ್ಕ ಚಿಕ್ಕ ಪಾಟ್ ಇದೆ. ಇನ್ನು ಅದಕ್ಕೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ ತಂದು ಬೇರೆದಕ್ಕೆ ಹಾಕಬೇಕು. ಇವಾಗ ಸದ್ಯಕ್ಕೆ ಇರಲಿ ಅಂತ ಚಿಕ್ಕ ಪಾಟ್ಗಳಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಗ್ಯಾರೇಜಿಂದ ಕೆಲಸ ಮುಗಿಸ್ಕೊಂಡು 3 ಜನನೂ ಕೂಡ ಬಂದರು. ಇನ್ನು ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ಎಲ್ಲರೂ ಕೂಡ ಜೊತೆಯಲ್ಲೇ ಕುತ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನಾನು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಈ ಥರ ಯೂಟ್ಯೂಬ್ಗೆ ವಿಡಿಯೋ ಮಾಡೋದು ಕೂಡ ನಮ್ಮ ಮನೇಲಿರೋರಿಗೆಲ್ಲ ಹೊಸ್ದು. ಸೊ ನನ್ನ ಮಗನ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವನೇನೆ ವಿಡಿಯೋ ಮಾಡಿ ಹೇಳ್ತಾ ಇದ್ದಾನೆ ಇವಾಗ. ನಮ್ಮ ಚಿಕ್ಕಿ ಬಂದಿಲ್ಲ, ಹುಷಾರಿಲ್ಲ. ಆಮೇಲೆ ಬರ್ತದೆ ನಮ್ಮ ಚಿಕ್ಕಿ, ಆಮೇಲೆ ಬರ್ತದೆ ನಮ್ಮ ಚಿಕ್ಕಿ. ಅದಕ್ಕೆ ನಮ್ಮ ಅಯ್ಯ ಬಂದೈತೆ. ಇನ್ನು ಬೆಳಗ್ಗೆ ಟಿಫನ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ಟಿಫನ್ ಮುಗಿಸಿದೆ, ಲೇಟ್ ಆಗೋಯಿತು. ಸೊ ಅದಕ್ಕೆ ಊಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ ಮಾಡಿದ ತಕ್ಷಣ ಇವಾಗ ಮಧ್ಯಾಹ್ನದ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿದ್ದೀವಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸ್ಪೆಷಲಾಗಿ ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ಗೆ ರೆಡಿ ಮಾಡ್ಕೋತಿದ್ದೀವಿ. ಇನ್ನು ಇವ್ರನ್ನ ನೋಡಿ ಅವ್ರ ಅಯ್ಯನ ಹತ್ರ ಹೋಗಿದ್ದಾರೆ, ಏನೋ ರಿಪೇರಿ ಮಾಡಿಸ್ಕೊತಿದ್ದಾರೆ. ಅವ್ರವ್ರ ಚಿಂತೆನಲ್ಲಿ ಅವ್ರವ್ರು ಇದ್ದಾರೆ. ಇನ್ನು ನಮ್ಮ ಅಂಜು ಅಂತೂ ಆ ಚೇರ್ ಬಿಟ್ಟು ಎದೊಳ್ತಾ ಇಲ್ಲ, ಇವತ್ತು ರೆಸ್ಟ್ ಅಂತ ಅಂದ್ಬಿಟ್ಟು ತುಂಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಅದನ್ನೇ ರೇಗಿಸ್ತಾ ಇದ್ವಿ, ಆ ಚೇರ್ನ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಇನ್ನು ಮಧ್ಯಾಹ್ನದ ಅಡುಗೆಗೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋತಿದ್ದೀವಿ. ನಾನು ಇವತ್ತು ಚಿಕನ್ ಸಾಂಬಾರನ್ನ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ, ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ರು, ಹಳೆ ಸ್ಟೈಲ್, ನಾಟಿ ಸ್ಟೈಲಲ್ಲಿ. ಈ ರೆಸಿಪಿ ನಿಮ್ಗೆ ಬೇಕು ಅಂತ ಅಂದರೆ ನಾನು ಬೇರೆ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ರೆಸಿಪಿನ ಇದರಲ್ಲೇ ಆ್ಯಡ್ ಮಾಡಿದ್ರೆ ಲೆಂತಿ ಆಗೋಗ್ಬಿಡುತ್ತೆ. ಅದು ಮಧ್ಯದಲ್ಲಿರೋದ್ರಿಂದ ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂದರೆ ಫುಲ್ ವಿಡಿಯೋ ನೋಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಅದನ್ನೇ ಹಾಕ್ತೀನಿ. ಇನ್ನು ಈ ಕಡೆ ಚಿಕನ್ ಫ್ರೈ ಕೂಡ ಮಾಡ್ಕೊತಿದ್ದೀನಿ. ಇದಕ್ಕೂ ಅಷ್ಟೇ ಯಾವುದೇ ಥರ ಚಿಕನ್ ಮಸಾಲ, ಯಾವುದೇ ಪೌಡರ್ ಕೂಡ ಬಳಸಿಲ್ಲ. ನಾರ್ಮಲ್ ಮನೆಯಲ್ಲೇ ಮಸಾಲ ಪೌಡರ್, ಖಾರದ ಪುಡಿ, ಧನಿಯದ ಪುಡಿನ ಈ ಥರ ಹಾಕಿ ಸಿಂಪಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ಥರ ಚಿಕನ್ ಫ್ರೈನ ಕೂಡ ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿತ್ತು. ಇದು ಬೇಗ ಆಗೋಗ್ಬಿಡುತ್ತೆ. ಮನೆಗೆ ಯಾರಾದರೂ ಬರ್ತಾರೆ, ಟೈಮ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಬೇಗ ಮಾಡ್ಕೊಂಬಿಡ್ಬೋದು ನೀವು ಇದನ್ನು. ಸೊ ಇದನ್ನು ಕೂಡ ಮಾಡ್ಕೊಂಡ್ವಿ. ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು, ಮುದ್ದೆ, ರೈಸ್ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ನಾವು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಬಿರಿಯಾನಿ ಮಾಡಿದ್ರೆ ನಮ್ಮ ಅತ್ತೆ ತಿನ್ನಲ್ಲ. ನಮ್ಮ ಅತ್ತೆ ಬರ್ತಿದ್ದಾರೆ ಮನೆಗೆ, ಅವರು ನಮ್ಮ ಮನೆಗೆ ಬರೋದೇ ಅಪರೂಪ, ಜಾಸ್ತಿ ಯಾವಾಗಲೂ ಬರಲ್ಲ. ಬಂದ್ರೂ ಊಟ ಮಾಡಲ್ಲ, ಸ್ಪೆಷಲ್ ಏನಾದರೂ ಮಾಡಿದಾಗ ಊಟ ಮಾಡ್ತಾರೆ. ಸೊ ಸಾಂಬಾರಾದರೆ ಅವ್ರು ಇಷ್ಟಪಟ್ಟು ತಿಂತಾರೆ, ಬಿರಿಯಾನಿ ಎಲ್ಲ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೇ ಸಾಂಬಾರೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ಕೊಂಡ್ವಿ. ಇನ್ನು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಕಬಾಬ್ನೂ ಮಾಡಲಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಒಂದು 3 ಜನ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರು ಅವ್ರ ಫ್ರೆಂಡ್ಸು. ಇನ್ನು ಸಾಂಬಾರು ಸಾಕಾಗುತ್ತೋ ಹೆಂಗೋ ಅಂತ ಅಂದ್ಬಿಟ್ಟು ಕಬಾಬ್ ಮಾಡೋಕ್ಕೆ ಹೋಗಿಲ್ಲ. ಕಬಾಬ್ಗೆ ಅಂತ ಎತ್ತಿಟ್ಟಿದ್ದು ಚಿಕನ್ನ ಫ್ರೈ ಮಾಡ್ಕೊಂಡ್ವಿ. ಸೊ ಫ್ರೈ ಅದು ಇದ್ದರೆ ಅದರಲ್ಲಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಇನ್ನು ನಾವು ಅಡುಗೆ ಎಲ್ಲ ರೆಡಿ ಮಾಡಿಟ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಂದಿನಿನೂ ಕೂಡ ಬಂದರು. ಅವರು ಎಲ್ಲ ಬಂದಮೇಲೆ ಒಟ್ಟಿಗೆ ಕೂತ್ಕೊಂಡು ಇವರೆಲ್ಲ ಊಟನೂ ಮುಗಿಸ್ಕೊಂಡ್ರು. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬರ್ತಾರೆ ಅಂತಂದರೆ, ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಅಲ್ಲ, ನನಗೆ ಅಣ್ಣಂದಿರಾಗಬೇಕು. ನನ್ನ ರಿಲೇಟಿವ್ಸೇ, ನಮ್ಮ ಅಮ್ಮನ ಕಡೆಯವರೇ. ಬಟ್ ಇಲ್ಲಿಗೆ ಬಂದಮೇಲೆ ಅವ್ರು ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೆ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿರು. ಅದಕ್ಕೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲ ಫ್ರೆಂಡ್ಸ್ ಥರನೇ ಇದ್ದಾರೆ ನಮ್ಮ ಅಣ್ಣಂದಿರು. ಸೊ ಅವರು ಕೂಡ ಎಲ್ಲ ಬಂದರು, ಅವ್ರಿಗೂ ಕೂಡ ಊಟ ಎಲ್ಲ ಬಡಿಸಿದೆ. ಊಟ ಮುಗಿಸ್ಕೊಂಡು ಅವರು ಕೂಡ ಖುಷಿಯಾಗಿ ಹೊರಟರು. ಇನ್ನು ನಮ್ಮ ಅಣ್ಣಂದಿರೆಲ್ಲ ಹೋದ್ಮೇಲೆ ಲಾಸ್ಟಲ್ಲಿ ನಾನು ಒಬ್ಬಳೇ ಬಾಕಿ ಇದ್ದಿದ್ದೆ. ನಾನು ಒಬ್ಳು ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೂ ಕೂಡ ಊಟ ಮಾಡಿಸ್ದೆ. ಇನ್ನು ನೋಡಿ ಇವರೆಲ್ಲ ಆರಾಮಾಗಿ ಊಟ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಮಕ್ಕಳ ಜೊತೆ ಆಟ ಆಡಿ ಸಂಜೆವರೆಗೂ ಇವಾಗ ಎಲ್ಲರೂ ಕೂಡ ಓಡ್ತಿದ್ದಾರೆ. ಎಲ್ರಿಗೂ ಕೂಡ ಅವ್ರವ್ರ ಮನೆಗೆ ಕಳಿಸ್ಕೊಡೋ ಅಂಥ ಟೈಮ್ ಬಂದಿದೆ. ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಗಾರ್ಡನಲ್ಲಿ ಬೆಳೆದಿದ್ದೆ ತರಕಾರಿ, ಬೆಂಡೆಕಾಯಿ,
ಕಳ್ಸಲ್ಲ ನಾನು ನೋಡಿ ಫ್ರೆಂಡ್ಸ್ ನಾವು ಮನೆಗೆಲ್ಲ ಬಂದಿದ್ರು ಎಲ್ಲ ಪಾರ್ಸಲ್ ಬಾಯ್ ಮಾಡ ಬಾಯ್ ಮಾಡೋದ ನಾವು ಕೊಡಮ್ಮ ಈಗ ನನ್ ಮತ್ತೆ ಹೆಂಗ್ ಬರ್ಲಿ ಇನ್ನ ಕೆಲ್ಸ ಐತೆ ಪಾತ್ರೆ ತೊಳ್ದಿಲ್ಲ ಕೆಲ್ಸಗಳೈತೆ. ಹಾಯ್ ಫ್ರೆಂಡ್ಸ್ ಹೋಗ್ಬತ್ತೀವಿ ಅಕ್ಕ ಅಂತ ಬಂದಿದ್ದಾಳು. ಹುಷಾರು ತಂಗಿಯಮ್ಮ. ಇನ್ನು ಎಲ್ಲರೂ ಕೂಡ ಹೊರಟ್ರು. ಮನೆ ಫುಲ್ ಖಾಲಿ ಖಾಲಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಹೋದ್ರು ಬೇಜಾರು ಅನ್ನೋ ಥರ. ನಮ್ಮ ಅತ್ತೆ ಪಾಪ ಕರೆದ್ರು, ಬಾ ಇನ್ನೇನು ಮಾಡ್ತೀಯ ಹೋಗುವಂತೆ ಅಂತ. ಬಟ್ ಆದರೆ ಹೋದರೆ ಬರೋದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೋಗಲಿಲ್ಲ. ಆದ್ರೂ ಇವಾಗ ಒಂದು ಪಾಪುನ ನೋಡ್ಕೊಂಬರ್ಬೇಕಿತ್ತು. ನಮ್ಮ ರಿಲೇಟಿವ್ಸ್ಗೆ ಸೊ ಅದಕ್ಕೆ ಹೋದ್ವಿ. ನೋಡ್ಕೊಂಡ್ಬಿಟ್ಟು ಬಾ ಇಲ್ಲೇ ಡ್ರಾಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನ್ನನ್ನು ಕೂಡ ಕರ್ಕೊಂಡು ಹೋದ್ರು. ಇನ್ನು ಬಂದಿದ್ದು ಅಷ್ಟು ಜನ ಆರ್ಡರ್ ವೈಸ್ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಗುನ ಎತ್ಕೊಂಡು ಮುದ್ದು ಮಾಡಿದ್ರು. ಮಿಥುನ ಅನ್ಕೊಂಡ್ಬಿಡು. ಓ ನೋಡ್ದ ಮಿಥುನ ಅಂದ್ರೆ ಬಿಟ್ಟು ನೋಡ್ಕೊಂಡ್ಬಿಡು. ಮಿಥುನ ಬಾಯಿ ಬಿಟ್ಕೊಂಡು ಹೇಳ್ತಾನೆ ಅವಳಿಗೆ ಬೇಕಂತೆ ಗೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ ಅದನ್ನ ಗೊಂಬೆ ಅನ್ಕೊಂಡಿದ್ಯಾ ನೀನು. ನಿಧಾನ ನಿಧಾನ ಆಯ್ತು ಬಿಡು ಬಿಡು ಆಯ್ತು ಬಿಡು. ನಿಂದ ಪಾಪು ನೀನೇ ಏನೇ ಮಗನ ಹಿಂಗಾಡಿಸ್ತಾ ಇದ್ಯಾ ಏನ್ ಮಗ ಏನು ಒಂದ್ ಪುಟ್ಟ ಕಂದಮ್ಮ ನೀನು ನಿನಗೊಂದ್ ಪುಟ್ಟ ಕಂದಮ್ಮ. ಹುಷಾರಾಗಿ ಇಡ್ಕೊಳ್ರಿ. ಅವಳು ಬೇರೆ ಅವಳೆ ಪಾಪ ಬೇರೆ ಐತೆ ನಿಂದ ಪಾಪ ಗೊಂಬೆ ಅನ್ಕೊಂಡ್ಬಿಟ್ಟವಳು ಅದಕ್ಕೆ ನನ್ ಕಿತ್ಕೊಂಡ್ಬಿಡ್ತಾವ ನನ್ಗ. ಇನ್ನು ನನ್ನ ಮಗಳಂತೂ ಪಾಪುನ ಬಿಟ್ಟು ಬರೋದಕ್ಕೆ ರೆಡಿನೇ ಇಲ್ಲ. ಅವಳು ತೊಡೆ ಮೇಲೇ ಹಾಕಿ ಮಲಗಿಸ್ಕೊಂಡ್ಬಿಟ್ಟಿದ್ದಾಳೆ. ಅದೇನು ಅಂದ್ಕೊಂಡ್ಬಿಟ್ಟಿದ್ದಾಳೋ ಗೊತ್ತಿಲ್ಲ. ಯಾರ ಕೈಲೂ ಕೊಡ್ತಿಲ್ಲ. ಅವ್ರ ಅಮ್ಮ ಎತ್ಕೊಳ್ಳೋದಕ್ಕೆ ಹೋದ್ರು ಅಳ್ತಾವಳೆ. ನನ್ನ ಹತ್ರನೂ ಕೊಡ್ತಾಯಿಲ್ಲ. ಫುಲ್ ಹಠ ಮಾಡ್ತಾಯಿದ್ಲು ಪಾಪು ಬೇಕು ಅಂತ ಅಂದ್ಬಿಟ್ಟು. ಅವಳಿಂದನೇ ಸ್ವಲ್ಪ ಲೇಟ್ ಆಯಿತು. ಇನ್ನು ಮಗುನ ಎಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಹೊರಟ್ವಿ. ನನ್ನನ್ನು ಕೂಡ ಡ್ರಾಪ್ ಮಾಡಿಬಿಟ್ಟು ಅಂಜು ಮತ್ತು ರಮ್ಯಾ ಅವರನ್ನು ಕೂಡ ಅವ್ರ ಮನೆಗೆ ಹೊರಟ್ರು. ಇನ್ನು ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮತ್ತು ಅವ್ರ ಮಿಸಸ್ ಕೂಡ ಬಂದಿದ್ದರು. ಇವರು ನಮ್ಮ ಅತ್ತೆ ಮನೆ ಇದೆಯಲ್ಲ ಅದ್ರ ಮನೆ ಪಕ್ಕದವರು ಈ ಅಕ್ಕ. ನಾನು ಅಲ್ಲಿದ್ದಾಗ ನನಗೆ ತುಂಬ ಕ್ಲೋಸ್ ಇವರು. ಸೊ ಅವರು ಕೂಡ ಮನೆಗೆ ಬಂದಿದ್ದರು. ನಾವು ಇಲ್ಲಿ ಮನೆ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಅವ್ರನ್ನ ಮನೆಗೆ ಬಂದಿದ್ದು. ಆ್ಯಂಡ್ ನಾನು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದನ್ನು ಅವರಿಗೆ ತುಂಬ ಖುಷಿ. ಅದನ್ನು ಹೇಳ್ತಾ ಇರ್ತಾರೆ, ಈ ಥರ ವಿಡಿಯೋ ಮಾಡ್ತಿರ್ತೀಯ, ಈ ಥರ ಆಗ್ತಾ ಇರ್ತೀಯ ಅಂತ. ಸೊ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಇದನ್ನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅವ್ರನ್ನೂ ಕೂಡ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಅವ್ರು ಅದನ್ನೇ ಹೇಳ್ತಾ ಇದ್ರು ಅವ್ರ ಹಸ್ಬೆಂಡ್ಗೆ, ಏನಕ್ಕೆ ವಿಡಿಯೋ ಮಾಡ್ಕೋತಿದ್ಯಾ ಅಂತ ಅವ್ರು ಕೇಳಿದಾಗ, ನೋಡು ಅವಳೆಲ್ಲ ವಿಡಿಯೋ ಮಾಡ್ಕೊಂಡು ಇವಾಗ ಯೂಟ್ಯೂಬ್ಗೆ ಹಾಕ್ತಾಳೆ, ನೀನು ಬರ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಪಾತ್ರೆ ತೊಳಿತೈತೆ. ರಾತ್ರಿಯಿಂದ ಕೆಲಸ ಮಾಡಿ ಸಾಕಾಗಿದೆ ನಮ್ಮಮ್ಮಗೆ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈಗ ನನ್ನ ಮಗ ನೋಡಿ ಊಟ ಮಾಡ್ಬಿಟ್ಟು ಇವಾಗ ಎಕ್ಸಸೈಸ್ ಮಾಡ್ತಿದ್ದಾನೆ ಬೇಡ ಅಂತಂದ್ರೂ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇದೇ ಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ.